ಮಾಯಾ ಮಾಯಾ ಯಾಕೆ ಆಡ್ತಿದ್ಯಾ ರಾಜ? ಏನಾಯ್ತು? ನಿಮ್ಮ ಅಪ್ಪ ಅಷ್ಟು ಧೈರ್ಯವಾಗಿ ಮಾತಾಡೋಗ್ಲೇ ಅನ್ಕೊಂಡೆ ನಾನು. ಎಲ್ಲೋ ಅಡ್ಗಾಲ್ ಹಾಕಿರ್ತಾನೆ ಅಂತ. ನೀವಿಬ್ರು ಸೇರಿ ಕಳಿಸಿದ್ರಲ್ಲ ಎಸ್ಐ, ಅವ್ನು ಸಿಕ್ಕಿದ. ಪ್ಲಾನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳು ನಿಮ್ಮಪ್ಪಂಗೆ. ನೀನೇನ್ ಹೇಳ್ತಿದ್ಯಾ ನನಗೆ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ, ಬೆಳ್ಳಿ ಮುತ್ತು ಸರ್ ನಿಶ್ಚಿತಾರ್ಥನ ಮುಗಿಸಿ ಮದುವೆ ಮಾಡ್ಸೋಣ ಅಂತ ನಾನಿದ್ರೆ, ಕೋಟಾ ನೋಟ್ ಕೇಸಲ್ಲಿ ಮುತ್ತು ಸರ್ನ ಒಳಗಡೆ ಹಾಕ್ಸಿದ್ಯಲ್ಲ, ಎಂತ ಮನೆ ಹಾಳಿ ಇರ್ಬೇಕು ನೀನು. ನನಗೂ ಈ ವಿಷಯ ಈಗಲೇ ಗೊತ್ತಾಗ್ತಿರೋದು ರಾಜ. ಅದಕ್ಕೆ ಮನೇಲಿರೋರು ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಮುತ್ತು ಮಾವನ ನಾನೇ ಅರೆಸ್ಟ್ ಮಾಡಿಸ್ತೀನ. ನಿನಗೂ ಆ ಥರ ಅನ್ಸುತ್ತಾ? ಅಪ್ಪನೇನೋ ಮಾಡಿರ್ಬೇಕು. ಇದ್ರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ಪ್ಲೀಸ್ ನನ್ನ ನಂಬು. ಎದುರುಗಡೆ ಇರೋರ್ನ ಬೆಣ್ಣೆ ಸೌರಿ ಯಾಮಾರ್ಸೋದೆ ಅಲ್ವಾ ನಿನ್ನ ಕೆಲಸ. ಆದರೆ ಈ ಸಲ ಯಾಮಾರಲ್ಲ. ನೀನು ಎಲ್ಲದಕ್ಕೂ ಬೆಲೆ ಕಟ್ಟಲೇಬೇಕು. ನಡಿ ಹೋಗೋಣ. ಎಲ್ಲಿಗೆ ಹೋಗ್ಬೇಕು? ಅಷ್ಟು ಸತ್ಯನ ನೀನು ಪೊಲೀಸ್ನವ್ರ ಮುಂದೆ ಒಪ್ಕೋಬೇಕು. ನಿಮ್ಮ ಅಪ್ಪನ ಜೊತೆ ನೀನು ಕಂಬಿ ಎಣಿಸ್ಬೇಕು. ಪ್ಲೀಸ್ ದಯಮಾಡಿ ಬರಬೇಕು. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ನಡಿ ಅಂದ್ರೆ ಬರ್ಬೇಕು. ರಾಜ ಪ್ಲೀಸ್, ಈ ವಿಷಯದಲ್ಲಿ ನಾನೇನು ತಲೆ ಹಾಕಿಲ್ಲ. ನೀನ್ ಯಾಕೆ ನನ್ನ ಮೇಲೆ ಡೌಟ್ ಪಡ್ತಿದ್ದೆ ನನಗೆ ಅರ್ಥ ಆಗ್ತಿಲ್ಲ. ನಿನ್ನಿಂದನೇ ಇದೆಲ್ಲ ನಡೀತಿದೆ ಅಂದಮೇಲೆ ಇದಕ್ಕೆ ನೀನೇ ಉತ್ತರ ಕೊಡಬೇಕು. ಪಾಪ ಮುತ್ತು ಸರ್ಗೆ ಏನು ಗೊತ್ತಿಲ್ಲ, ಎಲ್ಲ ಸೇರಿ ಅವ್ರಿಗೆ ಮೋಸ ಮಾಡ್ತಾ ಇದ್ದೀರಾ. ನಿನಗೆ ನ್ಯಾಯ ಧರ್ಮ ಪದಗಳ ಅರ್ಥನೇ ಗೊತ್ತಿಲ್ಲ ಅನ್ಸುತ್ತೆ. ನಿನಗೆ ಗಲ್ ಶಿಕ್ಷಣ ಆಗಬೇಕು, ನೇರವಾಗಿ ಮೇಲೆ ಕಳಿಸ್ಬೇಕು. ಆಗ ಆಟೋಮೆಟಿಕಲಿ ಬೆಳ್ಳಿ ಮುತ್ತು ಸರ್ ಮದುವೆ ನಡೆಯುತ್ತೆ. ಮದುವೆ ನಡೆಯೋ ಹಾಗೆ ನಾನು ಮಾಡ್ತೀನಿ. ನಡಿ ಹೋಗೋಣ. ಬಿಡು ರಾಜ, ನಡಿ. ಬಿಡು ರಾಜ, ಬಿಡು ರಾಜ ಪ್ಲೀಸ್. ನೀನ್ ಮಾಡಿರೋ ಗನಂದಾರಿ ಕೆಲಸಕ್ಕೆ ಬಿಡಕ್ಕಾಗುತ್ತಾ? ನಡಿ ರಾಜ ಪ್ಲೀಸ್, ನಡಿ. ಮಾತಾಡೋಣ. ಬಿಡು ರಾಜ. ಏನಾಯ್ತು? ಯಾಕೆ ಹೇಗೆ ಕಿರ್ಚ್ತಾ ಇದ್ದೀರಾ? ಯಾಕೆ ಸರ್ ಅವಳನ್ನ ದರ ಅಂತ ಹೇಳ್ಕೊಂಡ್ ಬಂದ್ರಿ? ನಿಜಾಂಶ ಹೇಳ್ಸೋದಕ್ಕೆ. ಏನ್ ನಿಜಾಂಶ ಸರ್? ಅವಳು ಕಣ್ ಕಾಣಿಸಲ್ಲ ಅಂತ ಗೊತ್ತಿರೋ ಹಾಗೆ ಹೇಳ್ಕೊಂಡ್ ಬಂದಿದ್ದೀರಲ್ಲ. ಇವಳಿಗೆ ಕಣ್ ಕಾಣಲ್ವಾ? ಕಣ್ ಕಾಣದೇ ಇರೋ ತರ ನಾಟಕ ಮಾಡ್ತಾ ಇದ್ದಾಳೆ ಅಷ್ಟೇ. ಯಾಕೆ ಏನು ಎತ್ತ ಅಂತ ಆಮೇಲೆ ಗೊತ್ತಾಗುತ್ತೆ. ದಯವಿಟ್ಟು ಮಧ್ಯೆ ಬರ್ಬೇಡಿ. ನಡಿ. ನಿಂತ್ಕೊಳ್ಳಿ, ನಾನ್ ನಿನ್ನ ಹೋಗಕ್ ಬಿಡಲ್ಲ. ನಮ್ಮನೆ ಹೆಣ್ಮಗಳನ್ನ ಈ ರೀತಿ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಿದ್ದೀರಲ್ಲ, ಎಷ್ಟು ಧೈರ್ಯ ನಿಮ್ಗೆ? ಅಕ್ಕ, ನಿಮಗೆ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಅಡ್ಡ ಬರಬೇಡಿ. ನಾನು ನಿಮ್ ಕೈ ಮುಗಿ ಕೇಳ್ಕೊತಾ ಇದೀನಿ. ಇದು ನಮ್ಮನೆ ಸಮಸ್ಯೆ, ನಾವುಗಳು ಕೂತ್ಕೊಂಡು ಬಗೆಹರಿಸ್ಕೋತೀವಿ. ಇದನ್ನೆಲ್ಲ ಕೇಳೋಕೆ ನೀವ್ ಯಾರು? ನಾನ್ ಯಾರು ಅಂತ ಕೇಳ್ತಾ ಇದಾರೆ, ಹೇಳು. ಅಕ್ಕ, ದಯವಿಟ್ಟು ನೀವು ಮಧ್ಯೆ ಬರಬೇಡಿ. ನಿಂತ್ಕೊಳ್ಳಿ, ನಾನ್ ನಿಮ್ನ ಹೋಗಕ್ ಬಿಡಲ್ಲ. ನಾನು ಹೋಗಕ್ ಬಿಡಲ್ಲ ರೀ. ಸತ್ಯ ಏನು ಅಂತ ಗೊತ್ತಾಗೋವರೆಗೂ ನಾನು ಬಿಡಲ್ಲ. ನಡಿ. ಮಾಯಾ ಪ್ಲೀಸ್ ರಾಜ, ನಡಿ. ಬಿಡು ಪ್ಲೀಸ್ ರಾಜ. ನನ್ನ ಮಗಳನ್ನ ಎಲ್ಗೋ ಕರ್ಕೊಂಡು ಹೋಗ್ತಾ ಇದೆಯಾ? ನನ್ನ ಮಗಳ ಕೈ ಬಿಡೋ, ಬಿಡೋ ನನ್ನ ಮಗಳ ಕೈನ. ಎತ್ತ ಕೈನ. ಎತ್ತು ಅಂದೆ, ಇಲ್ಲಾಂದ್ರೆ ಸರಿಯಾದ ಪಾಠ ಕಲಿಸ್ತೀನಿ. ನೀನು ಇಲ್ಲಿಂದ ಬಿಟ್ರೆ ತಾನೆ ನೀನು ಸರಿಯಾದ ಪಾಠ ಕಲಿಸೋದು. ನೀನು ಅಯ್ಯೋ ಅಪ್ಪ ಅಪ್ಪ ಬೇಡ ಅಪ್ಪ, ಅಪ್ಪ ದಯವಿಟ್ಟು ಬೇಡ ಅಪ್ಪ, ಬಿಟ್ಬಿಡಿ. ಏನ್ ಮಾಡ್ತೀಯಾ? ಅಪ್ಪ ಅಪ್ಪ ಬಿಟ್ಬಿಡಿ ಅಪ್ಪ. ಶರ್ಮಿಳಕ್ಕ, ಮುತ್ತು ಸರ್ನ ಕೋಟಾ ನೋಟ್ ಕೇಸಲ್ಲಿ ಒಳಗಡೆ ಹಾಕ್ಸಿರೋದು ಇವ್ರಿಬ್ರೆ. ಕೇಳಿ ಇವ್ರನ್ನ. ಹೌದು ಕಣೋ, ಅವ್ರ ಹತ್ರ ಏನೋ ಹೇಳ್ತೀಯಾ? ಅವ್ರ ಹತ್ರ ಏನೋ ಹೇಳ್ತೀಯ ನೀನು? ನಿನ್ನ ಅಪ್ಪ ಬಿಡು. ಇನ್ನು ಹೆಚ್ಚೆ ಮುಂದಿಟ್ರು ಮಗಳನ್ನೆಲ್ಲ ಸಾಯಿಸ್ತೀನಿ. ರಾಜ ಪ್ಲೀಸ್ ರಾಜ, ಬಿಡು ರಾಜ. ರಾಜ ಹತ್ತು ಗಾಡಿ ಕೈ ಮುಗಿದು ದಯವಿಟ್ಟು ನನ್ನ ಬಿಟ್ಬಿಡು ರಾಜ. ಪ್ಲೀಸ್ ರಾಜ, ರಾಜ ಪ್ಲೀಸ್ ರಾಜ. ಹತ್ತು ಹೇಳ್ತಾ ಇದೀನಲ್ಲ. ಮಾಯಾ ರಾಜ ಬಿಡು. ಮಾಯಾ ಅಕ್ಷಯ್, ಮಾಯಾ ನಿಲ್ಲಿಸಿ ಒಂದು ನಿಮಿಷ. ಮಾಯಾ ಮಾಯಾ. ಹೇಯ್, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ವೋ? ನೋಡ್ತಾ ಇರು. ಈ ಮಾಯಾ ಇಷ್ಟ ದಿನ ನಾನು ಕುರುಡಿ ಕಣ್ ಕಾಣಿಸಲ್ಲ ಅಂತಿದ್ಲು. ಇವ್ರು ನೋಡಿದ್ರೆ ಅವಳು ಕಣ್ ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮ ಮನೇಲಿ ಏನ್ ನಡೀತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಎಲ್ಲ ವಿಷಯನೂ ನೀನು ಇಲ್ಲ ಬಿಡು ರಾಜ, ಬಿಡು ರಾಜ. ಎಷ್ಟು ಧೈರ್ಯ ನಿಮ್ಗೆ? ನಮ್ಮನೆ ಹುಡುಗಿನ ಕೈ ಹಿಡ್ಕೊಂಡು ಹೇಳ್ಕೊಂಡ್ ಬರ್ತಾ ಇದ್ದೀರಾ? ಅಮ್ಮ ಅಮ್ಮ, ನಾನು ಎಷ್ಟು ಹೇಳಿದ್ರು ಕೇಳ್ದೆ. ಮಾವನ ಹತ್ರ ಜಗಳ ಆಡಿ ಮಾಯನ್ಗೆ ಚಾಕು ಹಾಕ್ತೀನಿ ಅಂತ ಹೆದರ್ಸಿ ಹೇಳ್ಕೊಂಡ್ ಬಂದಿದಾರಮ್ಮ. ಕೈ ಮುಗಿದು ಕೇಳ್ಕೊಂಡ್ರು ಬಿಡ್ಲಿಲ್ಲ. ಅಂತ ತಪ್ಪೇನ್ ಮಾಡಿದ್ಲು?
ಹೇಳ್ತಿದಾರಲ್ಲ ಹೇಳ್ರಿ, ಸುಮ್ಮನೆ ನಿಂತ್ಕೊಂಡ್ರೆ ಹೇಗೆ? ಕಣ್ಣು ಕಾಣಿಸಲ್ಲ ಅಂತ ಗೊತ್ತಿದ್ರು ಅವಳನ್ನ ಹೀಗೆ ದರ ದರ ಹೇಳ್ಕೊಂಡ್ ಬಂದಿದ್ದೀರಲ್ಲ. ಕಣ್ ಕಾಣಿಸಲ್ವಾ? ಇವಳಿಗೆ ಕಣ್ ಕಾಣಿಸಲ್ವಾ? ಬಿಟ್ರೆ ಇಡೀ ಊರ್ನ 3 ಕಾಸಿಗೆ ಹರಾಜ್ ಮಾಡ್ಬಿಡ್ತಾಳೆ. ನೋಡಿ, ನೀವು ದೊಡ್ಡ ಮನುಷ್ಯ ಇರಬಹುದು, ನಿಮ್ಗೆ ಬಹಳ ಜನ ಗೊತ್ತಿರಬಹುದು, ಆದ್ರೆ ಪಬ್ಲಿಕ್ ಅಲ್ಲಿ ನಮ್ಮನೆ ಹುಡುಗಿನ ಈಗ ಹೇಳ್ಕೊಂಬಂದು ಇಲ್ದೇ ಇರೋ ಅಪವಾದ ಹೊರಿಸ್ತಾ ಇದ್ದೀರಲ್ಲ, ಅದು ತಪ್ಪು. ನಮ್ಮ ತಾಳ್ಮೆ ಮೀರಿದ್ರೆ ಇಲ್ಲಿ ನಡೆಯೋದೇ ಬೇರೆ. ಇವಳ ವಿಚಾರ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅಂತ ವಿಚಾರ ಏನ್ರಿ ಇದೆ ಹೇಳಿ. ನೀವು ಮೊದಲನೇ ವಿಚಾರ ತಿಳ್ಕೊಬೇಕಾಗಿರೋದು ಇವಳಿಗೆ ಚೆನ್ನಾಗಿ ಕಣ್ ಕಾಣಿಸುತ್ತೆ. ಪಾಪಿ, ಇಷ್ಟು ದಿನ ನಿನಗೆ ನಿಜವಾಗ್ಲೂ ಕಣ್ ಕಾಣಿಸ್ತಿಲ್ಲ ಅಂತ ನಂಬಿದ್ದಲ್ಲಿ ದ್ರೋಹಿ. ಯಾವ ಕಾರಣಕ್ಕೆ ಹೀಗೆಲ್ಲ ನಡ್ಕೊಂಡೆ ಹೇಳು, ಬಾಯ್ ಬಿಡು. ನಾಟಕ ಮಾಡೋದು, ಇನ್ನೊಬ್ರು ನಂಬಿಸಿ ಮೋಸ ಮಾಡೋದು ಇವಳು ಹುಟ್ಟುಗುಣ. ಇವಳಿಗೆ ಕಣ್ ಕಾಣುತ್ತೆ ಅಂತ ಇವ್ರ ತಂದೆಗೂ ಗೊತ್ತು. ಇಬ್ರು ಸೇರಿ ಮೋಸ ಮಾಡಿದ್ದಾರೆ. ಜೊತೆಲಿರೋ ನಿಮ್ಗೇನೆ ಇಷ್ಟು ಮೋಸ ಮಾಡಿದಾಳೆ ಅಂದ್ರೆ ಇನ್ ಬೇರೆಯವ್ರಿಗೆ ಯಾವ ರೀತಿ ಮೋಸ ಮಾಡಿರ್ಬೇಡ, ನೀವೇ ಲೆಕ್ಕ ಹಾಕಿ. ಎಂತ ಮನೆ ಹಾಳಿನ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ ನಾನು. ಇದು ತುಂಬಾ ಚಿಕ್ಕ ವಿಚಾರ, ಇನ್ನೂ ತಿಳ್ಕೊಬೇಕಾಗಿರೋ ತುಂಬಾ ಇದೆ. ನೋಡಿ ರಾಜ, ಸ್ಟೇಷನ್ ಮುಂದೆ ನಾವು ಹೀಗೆ ಕೂಗಾಡಿದ್ರೆ 4 ಜನ 4 ರೀತಿ ಮಾತಾಡ್ತಾರೆ. ನಮ್ಮ ಮನೆ ಮರ್ಯಾದನೆ ನಾವೇ ಕಳ್ಕೊಂಡಾಗತ್ತೆ. ಏನೇ ಇದ್ರೂ ನಾವು ಮನೆಗೆ ಹೋಗಿ ಮಾತಾಡೋಣ ಬನ್ನಿ. ಹೌದು ಸರ್, ಇಲ್ಲೇ ಮಾತಾಡಿದ್ರೆ ಊರಿಗೆಲ್ಲ ಗೊತ್ತಾಗತ್ತೆ. ಇವಳೊಬ್ಳಿಂದ ಮನೆ ಮರ್ಯಾದೆ ಎಲ್ಲ ಹಾಳಾಗತ್ತೆ. ಹೌದು ಸರ್, ದಯವಿಟ್ಟು ಮನೆಗೆ ಹೋಗಿ ಮಾತಾಡೋಣ, ನಡೀರಿ. ನಾನು ಇಷ್ಟು ವಿಷಯ ಹೇಳಬೇಕು ಅಂತಿರೋದು ಮುತ್ತು ಸರ್ಗೆ. ನಾವು ಮನೆಗೆ ಹೋಗಿ ಏನು ಮಾಡೋದು? ಅಮ್ಮ, ನೀವು ಸ್ವಲ್ಪ ಸೈಡಿಗೆ ಬನ್ನಿ, ನಾನು ಅವ್ರ ಹತ್ರ ಹೋಗಿ ಮಾತಾಡ್ತೀನಿ. ನೋಡಿ ರಾಜ, ನೀವು ನನ್ನ ಮಗ ಇದ್ದ ಹಾಗೆ, ಏನೇ ಹೇಳೋತಿದ್ರು ನನ್ನ ಹತ್ರ ಹೇಳಿ. ಅವಳು ಇನ್ನೊಂದು ಸರ್ತಿ ಹೀಗೆ ಯಾರಿಗೂ ಮೋಸ ಮಾಡಬಾರ್ದು. ಹಾಗ ಅವಳಿಗೆ ಬುದ್ಧಿ ಕಲಿಸ್ತೀನಿ. ಈಗಲೇ ಎಲ್ಲ ವಿಚಾರನೂ ಮುತ್ತವ್ರಿಗೆ ಹೇಳ್ಬಿಡ್ಲಾ ಅಥವಾ ಅತ್ತೆಗೆ ಹೇಳಲ್ಲ? ನೀನು ಬೇರೆಯವ್ರಿಗೆ ಮಾಡಿರೋ ಅನ್ಯಾಯಕ್ಕೆ ನಾನು ಕೊಡ್ತಿರೋ ಶಿಕ್ಷೆ ತುಂಬ ಚಿಕ್ಕದು. ನೀನು ಪ್ರತಿ ಸಲ ಸಾರಿ ಅಂತ ಕೇಳಿದಾಗ ಅಷ್ಟು ಆಧಾರನ ಮುತ್ತು ಸರ್ ಕೊಡೋಣ ಅಂತ ಅನ್ಕೋತೀನಿ. ಆದರೂ ಪರವಾಗಿಲ್ಲ, ಆಮೇಲೆ ಮುಂದಿನ ವಿಚಾರ. ನಿಮ್ಮ ಮುದ್ದಿನ ಸೊಸೆ ನನ್ನನ್ನು ಕೊಲ್ಲೋಕೆ ನೋಡಿದ್ಲು. ಅಷ್ಟು ವಿಷಯ ಈ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ ನೋಡಿ. ನಿನಗೆ ಯಾರೋ ಹೇಳಿದ್ದು ಇಲ್ಲಿಗೆ ಬರಕ್ಕೆ? ಯಾರೋ ಹೇಳಿದ್ದು? ಆ ಬೆಳ್ಳಿ ನಿನಗೆ ಒಡ ಹುಟ್ಟಿದ ತಂಗಿನ ಬಂದ ಓಡೋಡಿ ಸಹಾಯ ಮಾಡೋಕೆ. ರಾಜ, ರೆಸ್ಟ್ ಇನ್ ಪೀಸ್. ಅಹಂಕಾರಕ್ಕೆ ಇನ್ನೊಂದು ಹೆಸರೇ ಮಾಯ.
ಇದನ್ನ ನನಗೆ ಕೊಡಿ. ರಾಜನ್ ನೆನಪಲ್ಲಿ ಚಾಕುನ ಹುಷಾರಾಗಿ ಎತ್ತಿಟ್ಕೋತೀನಿ. ಇದು ನಿಜವಾಗ್ಲೂ ನಮ್ಮ ಮಾಯಾನೇನಾ? ನನಗೆ ನಂಬಕ್ಕೆ ಆಗ್ತಿಲ್ಲ. ಇನ್ನೂ ನಂಬೋಕ್ಕಾಗ್ದಿರೋ ತುಂಬ ವಿಚಾರ ಇದೆ. ನೀನೇನಾದರೂ ಅಣ್ಣನ ಮದುವೆ ಆಗಿದ್ರೆ ನಮ್ಮನ್ನ ಕೊಲ್ಲೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಮಾಯಾ ನಿಮ್ಮನ್ನು ಕೊಲ್ಲೋ ಪ್ರಯತ್ನ ಮಾಡಿದ್ಲ. ಅವಳಿಗೆ ಅಂಥ ಸೇಡೇನಿತ್ತು? ಮಾಯಾಗೆ ನೀವು ಮೊದಲೇ ಗೊತ್ತಿದ್ರಾ? ಮಾಯಂಗ್ ಈಗಾಗಲೇ ಮದುವೆ ಆಗಿದೆ. ಅವಳ ಮೊದಲನೇ ಗಂಡ ನಾನೇ. ಏನು ಹೇಳ್ತಿದ್ದೀರಾ? ಮಾಯಾಗಿ ಈಗಾಗಲೇ ಮದುವೆ ಆಗಿದೆಯಾ? ಹೌದಮ್ಮ, ನನ್ನನ್ನು ಪ್ರೀತಿಸಿ ಮದುವೆ ಆದ್ಲು. ಹಣ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನನ್ನು ಬಿಟ್ಟು ಹೋದ್ಲು. ನಾವಿಬ್ರು ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗ್ದಿರೋಷ್ಟು ಪ್ರೀತಿ ಮಾಡ್ತೀವಿ ಅಂತ ಅಪ್ಪ ಅಮ್ಮನಿಗೆ ಚೆನ್ನಾಗಿ ಗೊತ್ತು. ಅವರಿಬ್ರು ಖಂಡಿತವಾಗ್ಲೂ ನಮ್ಮ ಮದುವೆಗೆ ಒಪ್ಕೋತಾರೆ. ರಾಜ, ಇಬ್ರಲ್ಲಿ ಒಬ್ರಾದ್ರೂ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನ್ ಮಾತ್ರ. ಮಾಯಾ, ಈ ಟೈಮಲ್ಲಿ ಯಾರಾದರೂ ಸಹಾಯ ಮಾತಾಡ್ತಾರ? ನಾನಿರ್ಬೇಕಾದ್ರೆ ನಿನಗೆ ಯಾವ ಭಯನೂ ಇಲ್ಲ. ಅಪ್ಪ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ರು, ಸಾಲ ತುಂಬಾ ಮಾಡ್ಕೊಂಡ್ಬಿಟ್ಟಿದ್ರು. ರಾಜು, ನಾವೀಗಿರೋ ಪರಿಸ್ಥಿತಿನ ಒಪ್ಕೊಂಡು ನಿನ್ನ ಹುಡುಗಿ ಮದುವೆ ಆಗೋಕೆ ಒಪ್ಕೋತಾಳ? ಸಂಬಂಧಗಳನ್ನ ಗಟ್ಟಿ ಮಾಡಬೇಕು ಅಂದ್ರೆ ರಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ನನ್ನ ನಿನ್ನ ಮಧ್ಯೆ ಇದ್ದಿದ್ದ ರಿಲೇಶನ್ಶಿಪ್ನ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ನನ್ನ ಮಗುನ ನನಗೆ ಕೊಟ್ಬಿಡು. ಈಗ ನಾನು ಹಾಸ್ಪಿಟ್ಲಿಗೆ ಯಾಕೆ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಮಗುನ ತೆಗ್ಸೋದಕ್ಕೆ. ಯಾಕಂದ್ರೆ ನನಗೆ ಹುಟ್ಟೋ ಮಗು ಯಾವತ್ತು ಶ್ರೀಮಂತರ ಮನೇಲಿ ಹುಟ್ಟಬೇಕೆ ಹೊರತು ನಿನ್ನಂತ ಬಿಕಾರಿಗಳ ಮನೇಲಲ್ಲ. ಸೊ ಮಿಸ್ಟರ್ ರಾಜ್, ಇದು ನಮ್ಮಿಬ್ರು ಕೊನೆ ಭೇಟಿ. ನನಗೆ ಇನ್ಯಾವತ್ತೂ ಕಾಣಿಸ್ಕೋಬೇಡ. ಗುಡ್ ಬೈ. ಇವಳು ತಪ್ಪು ಮಾಡಿದ್ಮೇಲೆ ಇವಳನ್ನ ಸರಿ ಮಾಡ್ಬೇಕು ಅಂತಾನೆ ಬಂದೆ. ಈ ಸಮಾಜದಲ್ಲಿ ಹ್ಯಾಕ್ ಬದುಕಬೇಕು ಅನ್ನೋದನ್ನ ತೋರಿಸ್ಬೇಕು ಅಂತ ಬಂದೆ. ಆದ್ರೆ ಇವಳು ಕ್ರಿಮಿನಲ್ ಬುದ್ಧಿ ಜಾಸ್ತಿ ಆಗ್ತಾನೆ ಹೋಯ್ತು. ಇವಳು ಸರಿಯಾಗೋದಿಲ್ಲ ಅನ್ನೋದು ಗೊತ್ತಾಯ್ತು. ಮೊದಲು ಮುತ್ತು ಸರ್ ಜೀವನನ ಇವಳಿಂದ ಕಾಪಾಡಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡೆ ಇಲ್ಲಿಗೆ ಬಂದಿತ್ತು. ಅದಕ್ಕೆ ಇಷ್ಟು ದಿನ ಕಾದಿದ್ದು. ಮಾಯಾ, ನಿನಗೆ ನಿಜವಾಗ್ಲೂ ಮೊದಲೇ ಮದುವೆ ಆಗಿತ್ತಾ? ನೀವು ಇದನ್ನ ನಂಬೋದು ತುಂಬ ಕಷ್ಟ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾವಿಬ್ರು ಮದುವೆ ಆಗಿರೋದಕ್ಕೆ ಇದೆ ಸಾಕು. ನಿನ್ನಂತ ಕುಲುಗೆಟ್ಟ ಹೆಣ್ಣನ್ನ ನನ್ನ ಮನೆಗೆ ಸೊಸೆಯಾಗಿ ತಂದ್ಕೊಳಕ್ ಹೊರಟಿದ್ನಲ್ಲ. ತುಂಡು ತುಂಡ ಕತ್ತರಿಸುವಷ್ಟು ಕೋಪ ಬರ್ತಾ ಇದೆ.
ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಭೈರವ್ರೆ ಸಮಾಧಾನವಾಗಿರಿ. ಇವಳನ್ನ ಸಾಯಿಸ್ಬೇಕು ಅಂದಿದ್ರೆ ಇಷ್ಟು ದಿನ ಕಾಯ್ಬೇಕಾಗಿದ್ದಿಲ್ಲ, ಯಾವತ್ತೂ ಸಾಯಿಸ್ತಾ ಇದ್ದೆ. ಸೋದರ ಸೊಸೆ ಅಂತ ಮನೆಗೆ ಸೇರಿಸ್ಕೊಂಡಲ್ಲೇ ಸಂಬಂಧಿಕರು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ. ನಿನ್ನಂಥವ್ರು ಹೆಣ್ಕೊಳಕ್ಕೆ ಅವಮಾನ. ನಿನಗಿಂತಲೂ ಆ ಬೆಳ್ಳಿನೇ ಎಷ್ಟೋ ವಾಸಿ. ಪಾಪ ಏನು ಗೊತ್ತಿಲ್ಲದೆ ಹೋದ್ರು ನೀನು ಹಾಗೆ ನಂಬಿಕೆ ದ್ರೋಹದ ಕೆಲಸ ಮಾಡೋಳಲ್ಲ ಅವಳು. ಅವಳನ್ನೇ ನನ್ನ ಮನೆ ಸೊಸೆ ಆಗಿ ತಂದ್ಕೊಂಡಿದ್ರೆ ಕೊನೆವರೆಗೂ ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ಲು. ನೋಡಿಮ್ಮ, ಇನ್ನೂ ಕಾಲ ಮಿಂಚಿಲ್ಲ. ಬೆಳ್ಳಿನ ಸೊಸೆಯಾಗಿ ತಂದ್ಕೊಳ್ಳಿ. ಅದು ಅಲ್ಲದೆ ಇನ್ನೂ ಒಂದು ವಿಚಾರ ಇದೆ. ಕೋಟಾ ನೋಟ್ ವಿಚಾರದಲ್ಲಿ ಮುತ್ತುವರ್ನ ಒಳಗಡೆ ಹಾಕ್ಸಿದ್ದು ಇವರೇ. ಅದು ಅಲ್ಲದೆ ಬೆಳ್ಳಿ ಮುತ್ತುವರ್ ಮದುವೆನ ನೀನೇ ಮುಂದೆ ನಿಂತು ಮಾಡಿಸ್ಬೇಕು ಅಂತ ಇವಳು ಹೇಳಿದ್ದೆ. ಮುತ್ತು ಅವ್ರು ಹೊರಗಡೆ ಇದ್ರೆ ಬೆಳ್ಳಿ ಮುತ್ತು ಮದುವೆ ಮಾಡಿಸ್ಬೇಕಾಗತ್ತೆ ಅನ್ನೋ ರೀಸನ್ ಇಟ್ಕೊಂಡೆ ಮುತ್ತು ಅವ್ರನ್ನ ಒಳಗಡೆ ಹಾಕ್ಸಿದ್ದಾರೆ. ಹೌದಾ? ರಾಜ ಹೇಳೋದೆಲ್ಲ ನಿಜಾನಾ? ಹೋಗಿ ಹೋಗಿ ನಿಂತರ ಮಾನವೀಯತೆ ಇಲ್ದೇ ಇರೋ ಹುಡುಗಿನ ನಂಬಿದ್ನಲ್ಲ, ನಾಯಿಗಿರೋ ನಿಯತ್ತು ನಿನಗೆ ಇಲ್ಲದೆ ಹೋಯ್ತಲ್ಲ. ನಿನ್ನ ಸ್ವಾರ್ಥಕ್ಕೋಸ್ಕರ ಮುತ್ತುನ ಜೈಲಿಗೆ ಹಾಕಿಸ್ತೀಯ. ನೀನು ಅವನನ್ನು ಚೆನ್ನಾಗಿ ನೋಡ್ಕೋತೀಯ? ಸಾಧ್ಯನೇ ಇಲ್ಲ. ನಡು ರಸ್ತೆಯಲ್ಲಿ ನಿಲ್ಲಿಸಿ ಅವನನ್ನ ಸುಟ್ಟು ಹಾಕೋಕ್ಕೂ ಹೇಸೋಳಲ್ಲ ನೀನು. ನಿನ್ನಂತವಳು ನನ್ನ ಕಣ್ಣು ಮುಂದೆ ಒಂದು ಕ್ಷಣನೂ ನಿಂತ್ಕೋಕೂಡ್ದು. ಹೊರಡು, ಹೊರಡು ಇಲ್ಲಿಂದ. ನೋಡಿ ಸರ್, ಏನೇ ಇದ್ರು ಮನೆಗೆ ಹೋಗಿ ಮಾತಾಡೋಣ. ಅಮ್ಮ ನಡೀರಿ. ನೋಡಿ, ನಾನು ಹೇಳಬೇಕಾಗಿರೋ ಅಷ್ಟು ವಿಚಾರದ ಆಧಾರ ಸಮೇತ ನಾನು ಇಲ್ಲಿ ನಿಂತಿದ್ದೀನಿ. ನಿಮ್ಗೆ ಇವಳ ಹತ್ರ ಮಾತಾಡಬೇಕು ಅನ್ನೋಗಿದ್ರೆ ಮನೆ ಕರ್ಕೊಂಡು ಹೋಗಿ ಮಾತಾಡಿ. ನಾನು ಎಲ್ಲ ವಿಷಯನೂ ಮುತ್ತವ್ರಿಗೆ ಹೇಳಿಬಿಟ್ಟೆ ಹೋಗೋದು. ರಾಜ ನನ್ನ ಮಗ ತಪ್ಪೇ ಮಾಡಿಲ್ಲ. ಇವ್ರು ಮಾಡಿರೋ ಕುತಂತ್ರಕ್ಕೆ ಬಲಿಯಾಗಿ ಮಾಡದೇ ಇರೋ ತಪ್ಪಿಗೆ ಅವನು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಅವನು ತಾಯಿ ತಂದೆನ ಕಳ್ಕೊಂಡ, ಹೆಂಡತಿನ ಕಳ್ಕೊಂಡ. ಅವನ ಮನಸ್ಸಲ್ಲಿ ಎಷ್ಟೋ ನೋವು ಇಟ್ಕೊಂಡು ವೇದನೆ ಪಡ್ತಾ ಇದ್ದಾನೆ. ಈಗ ತಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ ಹೀಗೆ ಮೋಸ ಮಾಡಿದಾಳೆ ಅಂತ ಗೊತ್ತಾದ್ರೆ ಆ ಜೀವಕ್ಕೆ ಎಷ್ಟು ನೋವಾಗ್ಬೋದು ನೀವೇ ಊಹಿಸ್ಕೊಳ್ಳಿ. ನನ್ನ ಮಗ ಮುತ್ತುರಾಜ್ ಇಷ್ಟೊಂದು ಕಷ್ಟಪಡೋದು ನನ್ನ ಕೈ ನೋಡೋಕ್ಕಾಗಲ್ಲ. ನಿನಗೂ ಏನು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಮತ್ತು ಮನೆಗೆ ಹೋಗೋಣ, ನಡೀರಿ. ನಮ್ಮನೆ ಮಾನ ಮರ್ಯಾದೆ ನಿನ್ನ ಕೈಯಲ್ಲಿದೆ.